ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಧಾರಾವಾಹಿಗಳ ಪೈಕಿ ಆಸೆ ಕೂಡ ಒಂದು. ಚಂದನವನದ ಎವರ್ಗ್ರೀನ್ ನಟ ರಮೇಶ್ ಅರವಿಂದ್ ಅವರ ನಿರ್ದೇಶನದಲ್ಲಿ ಮೂಡಿಬರುತ್ತಿರುವ ಆಸೆ ಧಾರಾವಾಹಿಯಲ್ಲಿ ನಾಯಕಿ ಮೀನಾಳ ಆಗಿ ಪ್ರಿಯಾಂಕಾ ನಟಿಸುತ್ತಿದ್ದಾರೆ. ತಮ್ಮ ನಟನೆಯ ಮೂಲಕ ಕಿರುತೆರೆ ವೀಕ್ಷಕರ ಮನಸೆಳೆಯುತ್ತಿರುವ ಪ್ರಿಯಾಂಕಾ ಬಾಲ್ಯದಲ್ಲಿಯೇ ನಟಿಯಾಗಬೇಕು ಎಂಬ ಬಯಸಿದ್ದರು. ಸಣ್ಣ ವಯಸ್ಸಿನಿಂದಲೂ ನಟಿಯಾಗಬೇಕು, ಬಣ್ಣದ ಲೋಕದಲ್ಲಿ ಬದುಕು ರೂಪಿಸಿಕೊಳ್ಳಬೇಕು ಎಂಬ ಬಯಕೆ ಹೊಂದಿದ್ದ ಪ್ರಿಯಾಂಕಾ ಇಂದು ಕಿರುತೆರೆಯಲ್ಲಿ ಕಾಣಿಸಿಕೊಳ್ಳುವ ಮೂಲಕ ತಮ್ಮ ಬಯಕೆಯನ್ನ ಈಡೇರಿಸಿಕೊಂಡಿದ್ದಾರೆ. ಮೊದಲಿನಿಂದಲೂ ಸೋಷಿಯಲ್ ಮೀಡಿಯಾದಲ್ಲಿ ಕೊಂಚ ಆಕ್ಟಿವ್ ಆಗಿದ್ದ ಈಕೆ ಸಮಯ ಸಿಕ್ಕಾಗಲೆಲ್ಲ ರೀಲ್ಸ್ ಮಾಡಿ ಪೋಸ್ಟ್ ಮಾಡುತ್ತಿದ್ದರು. ಮುಂದೆ ನಟಿಯಾಗಬೇಕು ಎಂಬ ನಿರ್ಧಾರ ಮಾಡಿದ್ದೇ ಆಡಿಷನ್ ನೀಡಲು ಸೂಚನೆ ಮಾಡಿದರು. ಅದೇ ಕಾರಣದಿಂದ ಪದವಿ ವಿದ್ಯಾಭ್ಯಾಸ ಮುಗಿದಿದ್ದೇ ಆಡಿಷನ್ಗಳನ್ನು ನೀಡಲು ಬೇಕಾದ ತಯಾರಿಗಳನ್ನ ಈಕೆ ಮಾಡಿಕೊಂಡಿದ್ದರು. ಅದೇ ಸಮಯದಲ್ಲಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬಂದ ಕರೆಯೊಂದು ಆಕೆಯ ಬದುಕನ್ನೇ ಬದಲಾಯಿಸಿತು. ಆಡಿಷನ್ ಇದೆ ಬನ್ನಿ ಎಂದು ಕರೆಗೆ ಓಗೊಟ್ಟು ಹೋದ ಪ್ರಿಯಾಂಕಾ ಅವರು ಕೊಟ್ಟ ಸೀನ್ನಲ್ಲಿ ನಟಿಸಿದ್ದರು. ಮೊದಲ ಆಡಿಷನ್ ಆಗಿತ್ತು, ಹಾಗಾಗಿ ಒಳಗಡೆ ಕೊಂಚ ಭಯವಿತ್ತು. ಆಡಿಷನ್ ಕೊಟ್ಟ ಪ್ರಿಯಾಂಕಾಗೆ ಆಯ್ಕೆ ಆಗುತ್ತಾರಾ ಇಲ್ವಾ ಎಂಬ ಅಳುಕು ಕೂಡ ಇತ್ತು. ಮುಂದೆ ನೀವು ಆಯ್ಕೆಯಾಗಿದ್ದೀರಾ ಎಂದು ವಾಹಿನಿಯಿಂದ ಕರೆ ಬಂದಾಗ ಸ್ವರ್ಗಕ್ಕೆ ಮೂರೇ ಗೇಣು. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಪುಣ್ಯವತಿ ಧಾರಾವಾಹಿಗೆ ನಾಯಕಿಯಾಗಿ ಆಯ್ಕೆಯಾಗಿದ್ದರು ಪ್ರಿಯಾಂಕಾ. ಮೊದಲ ಧಾರಾವಾಹಿಯಲ್ಲಿ ಹಳ್ಳಿ ಹುಡುಗಿಯಾಗಿ ನಟಿಸಿ ಸೀರಿಯಲ್ ಪ್ರಿಯರ ಮನ ಗೆದ್ದ ಪ್ರಿಯಾಂಕಾ ಇದೀಗ ಮೀನಾ ಆಗಿ ಕಿರುತೆರೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಉತ್ತಮ ಕತೆ ಪಾತ್ರಗಳು ದೊರೆತರೆ ನಾನು ಖಂಡಿತವಾಗಿಯೂ ಸಿನಿಮಾದಲ್ಲಿ ಅಭಿನಯಿಸುತ್ತೇನೆ ಎಂದು ಹೇಳುವ ಪ್ರಿಯಾಂಕಾ ಅವರಿಗೆ ನಟನೆಯ ಮೇಲೆ ಹುಚ್ಚು ಪ್ರೀತಿ ಮೂಡಲು ಮೂಲ ಕಾರಣ ಥಿಯೇಟರ್ ಕ್ಲಬ್. ಆಶ್ಚರ್ಯ ಎಂದೆನಿಸಿದರೂ ಇದು ಸತ್ಯ. ಪದವಿ ವಿದ್ಯಾರ್ಥಿನಿಯಾಗಿದ್ದಾಗ ಬೇಲೂರು ರಘುನಂದನ್ ಅವರ ರಂಗ ಚಿರಂತನ ಕ್ಲಬ್ನ ರಂಗ ಚಟುವಟಿಕೆಗಳನ್ನು ಕಂಡು ಪ್ರಿಯಾಂಕಾ ಮನಸೋತಿದ್ದರು. ಮುಂದೆ ಆ ಥಿಯೇಟರ್ ಕ್ಲಬ್ ಸೇರಿದ ಈಕೆಗೆ ದಿನವೂ ರಂಗ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಸಾಧ್ಯವಾಗುತ್ತಿರಲಿಲ್ಲ. ಈಕೆ ಸೈನ್ಸ್ ವಿದ್ಯಾರ್ಥಿನಿಯಾಗಿದ್ದ ಕಾರಣ ಬರೀ 1 ರಿಂದ 2 ತಿಂಗಳುಗಳ ಕಾಲ ಮಾತ್ರ ಆ ಥಿಯೇಟರ್ನಲ್ಲಿ ಸಕ್ರಿಯರಾಗಿದ್ದರು. ಸದ್ಯ ಮೀನಾ ಪಾತ್ರದ ಮೂಲಕ ಕಿರುತೆರೆಯಲ್ಲಿ ಬ್ಯುಸಿಯಾಗಿರುವ ಪ್ರಿಯಾಂಕಾ ಅವರಿಗೆ ಆಸೆ ಧಾರಾವಾಹಿಯಲ್ಲಿ ಅಭಿನಯಿಸುತ್ತಿರುವುದಕ್ಕೆ ಖುಷಿಯಿದೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.